ಯಾಕಮ್ಮ ಇಷ್ಟೊಂದ್ ತರ ಅಡ್ಗೆ ಮಾಡಿದ್ಯಾ? ನಾನು ಹೇಳ್ದೆ ಅಲ್ವಾ ನಾಳೆಯಿಂದ ಅಡ್ಗೆವನ್ ಬರ್ತಾನೆ ಅಂತ. ಇವತ್ತು ನಾನು ಮಾಡ್ತಾ ಇದ್ನಪ್ಪ, ನಿಂಗೆ ಮೀಟಿಂಗ್ ಇದೆ ಅಂತ ಹೇಳ್ದೆ ತಾನೆ. ನೀನ್ ಅದ್ರ ಮೇಲೆ ಫೋಕಸ್ ಮಾಡು. ಫಸ್ಟ್ ಅಡ್ಗೆ ಬಂದ್ರೆ ಸಾಕು, ನೀನ್ ಇಲ್ಲಿ ಮಾಡಿ ಯಾರನ್ನೂ ಇಂಪ್ರೆಸ್ ಮಾಡೋದ್ ಬೇಡ. ಹೋಗು, ನಿನ್ ಕರಿಯರ್ ಕಡೆ ಫೋಕಸ್ ಮಾಡಿ ಫಸ್ಟ್ ಹೋಗು. ಏನಮ್ಮ ಇದು ಇಷ್ಟೊಂದು ಗ್ರ್ಯಾಂಡ್ ಆಗಿ ಯಾಕೆ ರೆಡಿ ಆಗಿದ್ಯಾ? ಇಷ್ಟೊಂದು ಒಡವೆ ಹಾಕೊಂಡಿದ್ಯಾ? ರಿಲೇಟಿವ್ಸ್ ಮನೆಗೆ ತಾನೇ ಹೋಗ್ತಾ ಇರೋದು. ನಿನ್ಗೆ ಯಾವ್ದು ಕಂಫರ್ಟೇಬಲ್ ಆ ಬಟ್ಟೆ ಹಾಕೋ. ನೀನ್ ಅವತ್ತು ಜೀನ್ಸ್ ಟಾಪ್ ಹಾಕೊಂಡಿದ್ದಲ್ಲ ಅದನ್ನೇ ಹಾಕೋ. ನಾನು ನಿನ್ ಜೊತೆಲಿ ಬರ್ತೀನಲ್ಲ, ಯಾರು ಏನ್ ಹೇಳ್ತಾರೆ ನಾನು ನೋಡ್ಕೊಂತೀನಿ. ನಿನ್ಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ಹಾಕೋ, ಸರಿನಾ? ವ್ಯಾಲೆಂಟೈನ್ಸ್ ಡೇ ದಿನ ರೂಮಲ್ಲಿ ಕುತ್ಕೊಂಡು ಏನಮ್ಮ ಮಾಡ್ತಾ ಇದ್ಯಾ? ಅವ್ನ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗೋದಲ್ವಾ? ಇವತ್ತು ಕೆಲ್ಸಕ್ಕೆ ಹೋದ್ನ ಅವನು, ಬರ್ಲಿ ಇರೋ ಅವ್ನು ಕೇಳ್ತೀನಿ. ಅಯ್ಯೋ ಅವನಿಲ್ಲ ಅಂದ್ರೆ ಏನು, ನಾನು ನೀನು ಮಾಲ್ಗೆ ಹೋಗೋಣ ಬಾ. ಈ ಟೈಮಲ್ಲಿ ಸೂಪರ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ, ಬೇಗ ರೆಡಿ ಆಗಿ ಹೋಗೋಣ. ಮೊನ್ನೆ ಗಿರಿಜಾ ಅವ್ರು ಫೋನ್ ಮಾಡ್ಬಿಟ್ಟು ಅವ್ರ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾನೆ ಅಂತ ಹೇಳಿದ್ರು. ನೀನ್ ಯಾವಾಗ ಗುಡ್ ನ್ಯೂಸ್ ಕೊಡ್ತೀಯಾ? ಒಳ್ಳೆ ಕೆಲ್ಸ. ನಾನೇನೋ ಇವಾಗ್ಲೇ ಪ್ಲಾನ್ ಮಾಡ್ಕೊಂಡಿದ್ರೇನೋ ಅನ್ಕೊಂಡೆ. ನಾನಂತೂ ಎಲ್ಲಾರ ಹತ್ರ ಅದೇ ಹೇಳೋದು, ಅವ್ರು ಯಾವಾಗ ರೆಡಿ ಇರ್ತಾರೋ ಅವಾಗ್ಲೇ ಅವ್ರು ಪ್ಲಾನ್ ಮಾಡ್ಕೊಂತಾರ ಮಗುಗೆ ಅಂತ. ನನ್ಗೂ ಇಷ್ಟ ಬೇಗ ಅಜ್ಜಿ ಎಲ್ಲ ಆಗಕ್ ಇಷ್ಟ ಇಲ್ಲ. ನಿಮ್ಗೆ ಯಾವಾಗ ಓಕೆ ಅನ್ಸುತ್ತಾ ಅವಾಗ್ಲೇ ನನ್ಗೂ ಓಕೆ. ಫಸ್ಟ್ ಕರಿಯರ್ ನೋಡು, ಆಮೇಲೆ ಪ್ಲಾನ್ ಮಾಡ್ರಿ ನಿಧಾನಕ್ಕೆ. ಯಾರಿಗೋಸ್ಕರನು ಮನ್ಸ್ ಚೇಂಜ್ ಮಾಡ್ಕೊಂಬೇಡ, ಸರಿನಾ? ನನ್ ಸೊಸೆ ಹಂಗ್ ಮಾತಾಡಲ್ಲ, ಅದಕ್ಕೆ ನಾನೇ ಹಂಗ ಹೇಳ್ಕೊಟ್ಟಿದ್ ಮಾತಾಡಕ್ಕೆ. ಯಾರಾದ್ರೂ ನಿನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅವಾಗ ನೀನೇ ಸ್ಟ್ಯಾಂಡ್ ತಗೋಬೇಕು. ಇಲ್ಲ ಅಂದ್ರೆ ಈ ಕಾಲದಲ್ಲಿ ಸರ್ವೈವ್ ಆಗಕ್ಕಾಗಲ್ಲ ಅಂತ ನಾನು ಹೇಳ್ಕೊಟ್ಟಿದ್ದು. ಇನ್ಮೇಲೆ ನನ್ ಸೊಸೆ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಇವಾಗಲೇ ನಿಮ್ಗೆ ಅರ್ಥ ಆಗಿರ್ಬೇಕು. ಆಯ್ತಾಯ್ತು ಅದಕ್ಕೆ ಮಡ್ಗಿ. ಏನು ನಮ್ಮ ಅತ್ತಿಗೆ ಒಳ್ಳೆ ಉತ್ತರ ಕೊಟ್ಟಿರಂಗಿದ್ಯಾ?